ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲ ನಮ್ಮ ಪಕ್ಷದಿದೆ. ಮತ್ತು ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಾರ್ಟಿಯ ನಿಲುವು, ಸರ್ಕಾರ ಯಾವುದೇ ಡಿಸಿಷನ್ ತಗೊಂಡ್ರೂ ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಅಂತ ನಾವು ಹೇಳಿದ್ದೇವೆ. ಅದರ ತಕ್ಕಂಗೆ ಇವತ್ತೇನು ಆಪರೇಷನ್ ಸಿಂಧೂರ್ ಇವತ್ತು ಟೆರರ್ ಬೇಸಿಸ್ ಮೇಲೆ ನಡೆಸಿದ್ದಾರೆ, ಅದಕ್ಕೂ ಕೂಡ ನಾವು ಸಂಪೂರ್ಣ ಬೆಂಬಲಿಸ್ತಾ ಇದ್ದೇವೆ. ಮತ್ತು ವಿಶಿಷ್ಟ ವಿಚಾರ ಏನಪ್ಪ ಅಂದರೆ, ಭಾಳ ಸ್ಪಷ್ಟವಾಗಿ ನಮ್ಮ ಇಂಡಿಯನ್ ಆರ್ಮಿದವರು ಬರೀ ಟೆರರ್ ಬೇಸಿಸನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ್ ಮಿಲಿಟ್ರಿ ಇರ್ಬೋದು ಅಥವಾ ಪಾಕಿಸ್ತಾನ್ ಸಿವಿಲಿಯನ್ಸಿಗಿರ್ಬೋದು ಯಾವುದೇ ರೀತಿಯಾದಂಥ ಟಾರ್ಗೆಟ್ ಮಾಡಿಲ್ಲ. ಮತ್ತು ಈಗ ತಾನೇ ಪತ್ರಿಕಾಗೋಷ್ಠಿನಲ್ಲಿ ಹೇಳ್ದಂಗೆ, ಅಕಸ್ಮಾತ್ ಪಾಕಿಸ್ತಾನದವರು ಈ ದಾಳಿಯ ಉತ್ತರ ಕೊಡಬೇಕಾಗಿದ್ದರೆ ಮಿಲಿಟ್ರಿ ಮುಖಾಂತರ, ಪಾಕಿಸ್ತಾನ ಮಿಲಿಟ್ರಿ ಮುಖಾಂತರ ನಾವು ಯಾವುದೇ ಇದಕ್ಕೂ ರೆಡಿ ಇದ್ದೀವಿ ಅಂತ ಭಾಳ ಸ್ಪಷ್ಟವಾದಂಥ ಸಂದೇಶ ನಮ್ಮ ಸೈನಿಕರು, ವಾಯುಸೇನೆ ಇರ್ಬೋದು, ನಮ್ಮ ನೌಕಾಸೇನೆ ಇರ್ಬೋದು, ಮತ್ತು ಆರ್ಮಿ ಇರ್ಬೋದು ಕೊಟ್ಟಿದ್ದಾರೆ ಮಾಧ್ಯಮದ ಮುಖಾಂತರ. ಅದಕ್ಕೂ ಕೂಡ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ. ನಮ್ಮ ರಾಷ್ಟ್ರದ ಐಕ್ಯತೆ ಬಂದಾಗ, ನಮ್ಮ ರಾಷ್ಟ್ರದ ಒಗ್ಗಟ್ಟು ಬಂದಾಗ, ಮತ್ತು ನಮ್ಮ ರಾಷ್ಟ್ರದ ಹಿತಾಸಕ್ತಿ ಬಂದಾಗ ಯಾವುದೇ ರಾಜಕೀಯ ಬೆರೆಸ್ಲಿಕ್ಕೆ ಹೋಗೋದಿಲ್ಲ. ಇದರಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ನಾವು ನಮ್ಮ ಸೈನಿಕರ ಜೊತೆ ಮತ್ತು ಕೇಂದ್ರ ಸರ್ಕಾರ ಜೊತೆ ಇದ್ದೀವಿ. ನೋಡಿ, ಅದು ಯಾರೋ ಹಾಕಿ ನೋಡಿ ಒಪ್ತೀನಿ, ಅದು ಇಲ್ಲ ನೋಡಿ, ಇದು ಯಾವಾಗ ಆಗಿರೋದು ನನಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ. ಅದು ನಮ್ಮ ಯಾರಾದರೂ ಒಬ್ಬರು ನಮ್ಮ ನಮ್ಮ ಪಕ್ಷದ ಕಚೇರಿಯಿಂದ ಹಾಕಿರ್ಬೋದು, ಅದು ಡಿಲೀಟು ಮಾಡಿದ್ದಾರೆ. ಆಮೇಲೆ ಅದು ಒಂದು ಸಂದೇಶ ಅಷ್ಟೇ, ಅದೇನು ಸರ್ಕಾರದ ವಿರುದ್ಧ ಆಗಲಿ ಅಥವಾ ಸೈನಿಕರ ವಿರುದ್ಧ ಆಗಲಿ ಅಂತ ಇಲ್ಲ. ಮಹಾತ್ಮ ಗಾಂಧಿಯವರು ಏನೋ ಒಂದು ಹೇಳಿಕೆ ಕೊಟ್ಟಿದ್ದರು, ಅದದ್ದು ಅಷ್ಟೇ ಇದೆ. ಆಮೇಲೆ ನಾವು ನಮ್ಮ ಇತಿಹಾಸ ತೆಗೆದು ನೋಡಿದ್ರೆ ನಾವು ಯಾವಾಗಲೂ ಕೂಡ ಶಾಂತಿಯುತವಾದಂಥ ಒಂದು ರಾಷ್ಟ್ರ ಇದ್ದೇವೆ. ಆದರೆ ಅಗತ್ಯ ಬಂದಾಗ ನಾವು ಶಸ್ತ್ರಗಳನ್ನು ತೆಗೆದುಕೊಂಡು ನಾವು ಯುದ್ಧಕ್ಕೆ ಕೂಡ ಹೋಗಿದ್ದೇವೆ. ಪಾಕಿಸ್ತಾನ ಜೊತೆ 2 ಸರಿ, ಚೈನಾ ಜೊತೆ ಇರ್ಬೋದು. ಪಾಕಿಸ್ತಾನಿಗೆ ವಿಭಜನೆ ಮಾಡಿದ್ದೆ ನಾವಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಕೂಗು ಕೊಟ್ಟಿದ್ದೇನು, ಜೈ ಜವಾನ್ ಜೈ ಕಿಸಾನು. ಅದಾದಮೇಲೆ ವಾಜಪೇಯಿ ಅವ್ರು ಕೊಟ್ಟಿರೋ ಘೋಷಣೆ ಏನು, ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂದ್ಬಿಟ್ಟು. ಅದು ಅಂದರೆ ವಿಜ್ಞಾನ ಅಂದರೆ ಯಾವಾಗ ಕೊಟ್ಟಿದ್ರು, ಅದು ಯಾವಾಗ ನಾವು ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಮಾಡಿದ್ವಿ, ಆಪರೇಷನ್ ಬುದ್ಧ ಮಾಡಿದ್ವಿ. ಸೊ ಹಾಗಾಗಿ ಕಾಲಕ್ಕೆ ಅದೇನಿದೆ ಇದೆ. ಬೈ ನೇಚರ್ ವಿ ಆರ್ ಅ ಪೀಸ್ಫುಲ್ ಕಂಟ್ರಿ. ನಾವು ನಮ್ದಾಗ ನಾವಿಲ್ಲ, ಕರೆಕ್ಟ್, ನಾನು ಒಪ್ತೀನಿ ಅದು ಟೈಮಿಂಗ್ ತಪ್ಪಿದೆ ಅಂತ. ಅದರಲ್ಲಿ ನಾನು ಯಾವುದೇ ಒಂದು ಮುಚ್ಚುಮರೆ ಇಲ್ಲ ಅಥವಾ ಅದು ಇಲ್ಲ. ಬಟ್ ವಿ ಸ್ಟ್ಯಾಂಡ್ ಬೈ ಅವರ್ ಆರ್ಮ್ಡ್ ಫೋರ್ಸಸ್ ಅಂತ ಭಾಳ ಸ್ಪಷ್ಟವಾದಂಥ ಸಂದೇಶ ಕೂಡ ನಾವು ಕಳಿಸಿದ್ದೇವೆ. ಸಂದೇಶ ಕೊಡೋದು ಸ್ವೀಟ್ ಅಂತ ನಾನು ಹೇಳಿಲ್ಲ. ನೋಡಿ, BJP ಅವರೆಲ್ಲ ಹೇಳ್ತಾರೆ, ಅಂದರೆ ಪಾಕಿಸ್ತಾನಿಗೆ ವಿಭಜನೆ ಮಾಡಿದಾಗ ನಾವೇನು ಉಗ್ರ ಪರವಾಗಿದ್ವಾ? 2 ಸರಿ ಯುದ್ಧ ಮಾಡಿದ್ದು ಯಾರಿಗೋಸ್ಕರ? ರಾಷ್ಟ್ರದಗೋಸ್ಕರ ತಾನೆ. BJP ಅವ್ರು ಎಲ್ಲಿದ್ದರು ಸರ್ ಅವಾಗ? ಚೈನಾ ಜೊತೆ ಯುದ್ಧ ಮಾಡಿದಾಗ BJP ಹುಟ್ಟಿತ್ತಾ? ಸೊ ಇವೆಲ್ಲ ನೋಡಿ, ಸುಮ್ಮನೆ ರಾಜಕೀಯ ಬೆರೆಸೋದು ಬೇಡ. ವಿ ಹ್ಯಾವ್ ಎಕ್ಸ್ಪ್ರೆಸ್ಡ್ ಕಂಪ್ಲೀಟ್ ಸಾಲಿಡಾರಿಟಿ ವಿತ್ ಅವರ್ ಆರ್ಮ್ಡ್ ಫೋರ್ಸಸ್. ವಿ ಹ್ಯಾವ್ ಎಕ್ಸ್ಪ್ರೆಸ್ಡ್ ಕಂಪ್ಲೀಟ್ ಸಪೋರ್ಟ್ ಟು ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಫಾರ್ ಎನಿ ಡಿಸಿಸಿವ್ ಆ್ಯಕ್ಷನ್ ಹಿ ಈಸ್ ಟೇಕಿಂಗ್ ಅಗೇನ್ಸ್ಟ್ ಟೆರರಿಸಮ್. ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಝೀರೋ ಟಾಲರೆನ್ಸ್ ಫಾರ್ ಟೆರರಿಸಮ್. ಸೊ ಆದ್ದರಿಂದ ಇವತ್ತು ನಮ್ಮದು ಇಷ್ಟು ದೊಡ್ಡ ಆರ್ಮಿ ಇದೆ ಅಂದರೆ ಅವಾಗಿಂದ ನಾವೇ ಇರೋದಲ್ಲ. 75 ವರ್ಷ 65 ವರ್ಷ ನಾವೇ ಆಳಿದಲ್ಲ. ಇವತ್ತು ಇಷ್ಟು ದೊಡ್ಡ ಆರ್ಮಿಯನ್ನು ಬೆಳೆಸಿದ್ದೀವಿ ಅಂದರೆ ಅದು ನಾವು ಯಾವಾಗ ಬೇಕು ನಮ್ಮ ಏನು ಉಗ್ರರ ವಿರುದ್ಧ ತಾನೇ ಬೆಳೆಸಿರೋದು ನಾವು. ಸೊ ಅದರಿಂದ BJP ಅವರು ಕೂಡ ಈ ಸಂದರ್ಭದಲ್ಲಿ ರಾಜಕೀಯ ಮಾಡಬಾರ್ದು ಅಂತ ನಾನು